ಎಲ್ಲ ಕಡೆಗೆ ವಿಶ್ವರೂಪ ವಿಶ್ವರೂಪಂ ಅಕೃತ. ವಿಶ್ವದ ಎಲ್ಲಾ ರೂಪಗಳನ್ನ ಕೊಟ್ಟವ ಎಲ್ಲಾ ರೂಪಗಳಲ್ಲಿ ಕಾಣಿಸಿಕೊಂಡ. ಅದರ ಅಂದ್ರೆ ಅವನಿಗೆ ವಿಶ್ವರೂಪ ಇದ್ರೆ ಮಾತ್ರ ಈ ಜಗತ್ತಿಗೆ ವಿಶ್ವರೂಪ ಇರ್ಲಿಕ್ಕೆ ಸಾಧ್ಯ. ಈ ಜಗತ್ತಿನಲ್ಲಿ ಇಷ್ಟು ರೂಪಗಳಿವೆ ಅಂದ್ರೆ ಅದು ಅವನದ್ದೇ ಆಗಿರುತ್ತೆ. ಅವನಲ್ಲದೆ ಇದ್ರೆ ಈ ವಿಶ್ವಕ್ಕೆ ಇಷ್ಟು ರೂಪವೇ ಬರ್ತಿರ್ಲಿಲ್ಲ ಅಂತ ತಿಳಿಸುವ ಹಿನ್ನೆಲೆಯಲ್ಲಿ ನಾರಾಯಣ ಪಂಡಿತರು ಅಪಾಂಗ ಕಡೆಗಣ್ಣು, ಅಪಾಂಗ ಅಂದ್ರೆ ಕೊನೆಯ ಕಣ್ಣು, ಯಸ್ಯ ಅಪಾಂಗಲವ ಮಾತ್ರ ಊರ್ಚಿತಾಸ, ಯಾವ ಕಡೆಗಣ್ಣ ಯಾವ ರಮೆಯ ಕಡೆಗಣ್ಣ ನೋಟಕಿ ಎಲ್ಲ ನಡೆಯುತ್ತಿಹುದೋ ಅಂತ ಹೇಳಿದ ಹಾಗೆ ಅವನ ಕಡೆಗಣ್ಣಿನಿಂದ ಇದೆಲ್ಲ ನಡೀತಾ ಇದೆ. ಜಗನ್ನಿಯಂತ ಸರಿ, ಅದನ್ನ ಸುಮ್ನೆ ಒಂದ್ಸರ್ತಿ ಅಲ್ಲಾಡಿಸುದು ಮಾತ್ರ ಅಲ್ಲ, ಅದನ್ನ ಬೇಕಾದ ಹಾಗೆ ಮತ್ತೆ ವಾಪಸ್ಸು, ಈಗ ಕೆಲವೊಮ್ಮೆ ಹಾಳು ಮಾಡೋದು ಸುಲಭ, ವಾಪಸ್ ರೆಡಿ ಮಾಡಿ ಇಡುದು ಕಷ್ಟ. ಆದ್ರೆ ಭಗವಂತ ಹಾಗಲ್ಲ, ಅದನ್ನ ನಾಶ ಮಾಡಿದ್ರೆ ಮತ್ತೆ ವಾಪಸ್ಸು ಮೊದಲಿನ ಸ್ಥಿತಿಗೆ ತರಬೇಕು ಅಂತ ಅನ್ಸಿದ್ರೆ ಅಷ್ಟೇ ಅನಾಯಾಸವಾಗಿ ತರಬಲ್ಲ ಸಾಮರ್ಥ್ಯ ಇದ್ದವ ದೇವ್ರ ಬಗ್ಗೆ ಅಂತದ. ಹೌದೇ ಎರಡು ಶ್ಲೋಕ ರತ್ನಾಗ ಮುಗಿತ. ಅಪಾಂಗ ಮಾತ್ರೇಣ ತೃತೀಯ ಏಕ ಜಗತಃ ನಿಯಂತ ಜಗನ್ನಿಯಂತ ಋಕಾರಾಂತ ಪುಲ್ಲಿಂಗ ಪ್ರಥಮ ಏಕ ನಿಯಂತ ನಿಯಂತಾರೋ ನಿಯಂತಾರ ನನು ಅವ್ಯಯ ನನ್ವೇಕರೂಪ ಎಣ್ಸಂದಿ ಏಕರೂಪ ಅದು ಪರಮಾತ್ಮನಿಗೆ ಒಂದು ವಿಶೇಷ ನಾಮ ಏಕರೂಪ. ಏಕಂ ರೂಪಂ ಯಸ್ಯ ಸಹ ಏಕರೂಪ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ರಿಪೂನ್ ದ್ವಿತೀಯ ಬಹು ನಿಹನ್ಯಾತ್ ಅನಹಿಂಸಾಗತ್ಯೋ ವಿಧಿ ಅಲ್ಲ ಹೌದು ವಿಧಿಲಿಂಗ್ ಪ್ರಥಮ ವಿಭಕ್ತಿ ಏಕವಚನ. ಸ್ವೈಶ್ವರ್ಯಂ ದ್ವಿತೀಯ ಏಕ ಏವಂ ಅವ್ಯಯ ಚ ಅವ್ಯಯ ನಿದರ್ಶಯನ್ ನಿದರ್ಶಯನ್ ಶತ್ರು ಪ್ರತ್ಯಯಾಂತವಾದ ಶಬ್ದ ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ಈ ಅವ್ಯಯ ಸ ಪುಲ್ಲಿಂಗ ಪ್ರಥಮ ಏಕ ವಿಶ್ವರೂಪಂ ವಿಶ್ವರೂಪಂ ವಿಶ್ವಂ ಚ ತತ್ ರೂಪಂ ಚ ವಿಶ್ವರೂಪಂ. ವಿಶ್ವಕ್ಕೆ ಏನ್ ರೂಪ ಇದೆಯೋ ಅದು ಅವಂದೇ. ಇಲ್ಲಿ ವಿಶ್ವರೂಪಂ ಅವನಿಗೆ ವಿಷಯಪೂರ್ಣವಾಗಿ ಬಂತು ಅಂದ್ರೆ ವಿಶ್ವಸ್ಯ ರೂಪಂ ಏನು ಸಹ ವಿಶ್ವರೂಪ. ಹೌದು, ಯಾಕೆ ಎಲ್ಲ ಕಡೆ ಪ್ರವೇಶ ಮಾಡಿದ್ದೇನೆ ದೇವರ ಹಾಗೆ ಅವನು ಕೂಡ. ಅಪರಿಮಿತವಾದ ರೂಪಗಳಿಂದ, ವಿಶ್ವ ಅಂದ್ರೆ ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ, ವಿಶ್ವ ಅಂದ್ರೆ ಎಲ್ಲ ಅಂತ ಅರ್ಥ, ಕೊನೆ ಇಲ್ಲದ್ದು ಅಂತ ಅರ್ಥ. ವಿಶ್ವ ಸರ್ವ ಎಲ್ಲ ಸಮಾನಾರ್ಥಕ ಪದಗಳು. ಹಾಗಾಗಿ ಎಲ್ಲಾ ರೂಪಗಳನ್ನು ಹೊತ್ತು ನಿಂತವ ವಿಶ್ವರೂಪ. ಅನೇಕ ರೂಪಗಳನ್ನ ತೊಟ್ಟ ನಾರಾಯಣ, ಅನೇಕ ರೂಪಗಳನ್ನ ತೊಟ್ಟ. ಅಕೃತ ಅಂದ್ರೆ ಆವಿರ್ಭವಿಸಿದ, ಅಕೃತ ಲುಂಗ್ ಪ್ರಥಮ ಏಕ ವಿಶ್ವರೂಪಂ ದ್ವಿತೀಯ ಏಕ. ಮೂಳೆ ಎಂತುರಿಯಾ ಇದೆ ಶಮಂತ ಅವ್ರು ಹೇಳಿ. ರಾಮೋ ಧರಣ್ಯಾಂ ಗಗನೆ ಚ ರಾಮೋ ರಾಮೋಧರ ನಿಮಿಷ ರಾಮೋ ಧರಣ್ಯಾಂ ಗಗನೆ ಚ ರಾಮೋ ರಾಮಃ ರಾಮೋಂತಿಕೆ ದೂರತರೆ ಚ ರಾಮ ರಾಮೋಂತಿಕೆ ದೂರತರೆ ಚ ರಾಮಃ ರಾಮೋ ವಿಪಕ್ಷೆ ಸ್ವಬಲೆ ಚ ರಾಮ ರಾಮೋ ವಿಪಕ್ಷೆ ಸ್ವಬಲೆ ಚ ರಾಮಃ ಸರ್ವತ್ರ ರಾಮ ಕ್ವ ಬಭೌ ನ ರಾಮಃ ಸರ್ವತ್ರ ರಾಮ ಕ್ವ ಬಭೌ ನ ರಾಮಃ. ರಾಮಃ ಧರಣ್ಯಾಂ, ಧರಣ್ಯಾಂ ಎಲ್ಲ ಕಡೆ ನೆಲದಲ್ಲಿ ಓಡಾಡ್ತಾ ಬರ್ತಾ ಇದ್ದ ರಾಕ್ಷಸರನ್ನು ಎದುರಿಸ್ಲಿಕ್ಕೆ ಅಲ್ಲಿದ್ದಾನೆ. ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದ ರಾಕ್ಷಸರನ್ನು ಎದುರಿಸ್ಲಿಕ್ಕೆ ಗಗನೇಚ ರಾಮ
ಹತ್ರದಲ್ಲಿ ಯಾರು ನನ್ನ ಹೊಡಿಲಿಕ್ಕೆ ಬರ್ತಾ ಇದ್ದೇನೆ ಅಂತ ತಿರುಗಿ ನೋಡಿದ್ರೆ ರಾಮ. ಅಷ್ಟು ದೂರದಿಂದ ಮುಗಿಬಿದ್ದು ಯಾರೋ ಒಂದು ವೇಗದಿಂದ ಓಡಿ ಬರ್ತಾ ಇದ್ದಾನೆ ಅಂತ ನೋಡಿದ್ರೆ ಅಲ್ಲೂ ರಾಮ. ಅಂತಿಕೆ ರಾಮ, ದೂರತರೇ ಚ ರಾಮ, ವಿಪಕ್ಷೇ ಚ ರಾಮ, ಸ್ವಬಲೇ ಚ ರಾಮ. ತನ್ನ ಸೈನ್ಯದಲ್ಲೂ ರಾಮನೇ ಇದ್ದಾನೆ, ಎದುರಾಳಿಗಳ ಸೈನ್ಯದಲ್ಲೂ ರಾಮ ಇದ್ದಾನೆ. ಇವನಿಗೆ ಕಂಗಾಲಾಗೋಯ್ತು, ಯಾರು ನೋಡಿಲಿ ನಾನು. ಎಲ್ಲರನ್ನು ಸ್ವಬಲೇ ಚ ರಾಮ, ಸರ್ವತ್ರ ರಾಮ, ಕ್ವ ಬಭೌ ನ ರಾಮ. ಎಲ್ಲಿ ರಾಮ ಇರ್ಲಿಲ್ಲ ಅಂತ ಹೇಳಿ ಕಷ್ಟ. ಎಲ್ಲಾ ಕಡೆ ರಾಮ ಇದ್ದ. ರಾಮ ಇಲ್ಲದ ಜಾಗ ಇಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಮತ್ತೆಲ್ಲಿ ನೋಡಿದರೆ ಅಲ್ಲಿ ರಾಮ ಅಂತ ಅದು ನಾರಾಯಣ ಪಂಡಿತರಂತೆ ಒಂದು ವಿಶಿಷ್ಟವಾದ ವರ್ಣನೆ. ಧರಣ್ಯಾಂ ರಾಮ, ಗಗನೇ ಚ ರಾಮ, ಅಂತಿಕೆ ಚ ರಾಮ, ದೂರತರೇ ಚ ರಾಮ, ವಿಪಕ್ಷೇ ಚ ರಾಮ, ಸ್ವಬಲೇ ಚ ರಾಮ, ಸರ್ವತ್ರ ರಾಮ, ಕ್ವ ನ ರಾಮ. ರಾಮ ಎಲ್ಲಿ ಇಲ್ಲ, ಅವನು ಆರಾಮವಾಗಿದ್ದಾನೆ, ಅದನ್ನು ಎಲ್ಲ ಕಡೆ ಇದ್ದಾನೆ. ಯಾರಿಗೆ ಆರಾಮ ಇರೋದು ಅವ್ರು ಮಾತ್ರ ಓಡ್ತಾ ಬರ್ಬೇಕು. ಅವನು ಆರಾಮಾಗಿದ್ದಾನೆ, ಅದನ್ನ ಎಲ್ಲ ಕಡೆ ಇದ್ದಾನೆ ಅವನು. ರಾಮ ಪುಲ್ಲಿಂಗ ಪ್ರಥಮ ಏಕ, ಧರಣ್ಯಾಂ ಈಕಾರಾಂತ ಸ್ತ್ರೀಲಿಂಗ ಸಪ್ತಮಿ ಏಕ, ಧರಣ್ಯಾಂ. ಗಗನೆ ಗಗನಂ ಗಗನೆ ಗಗನಾನಿ ನಪುಂಸಕಲಿಂಗ ಸಪ್ತಮಿ ಏಕ. ರಾಮ ಪುಲ್ಲಿಂಗ ಪ್ರಥಮ ಏಕ, ಅಂತಿಕೆ ಸಪ್ತಮಿ ಏಕ, ದೂರತರೆ ಸಪ್ತಮಿ ಏಕ, ರಾಮ ಪುಲ್ಲಿಂಗ ಪ್ರಥಮ ಏಕ, ವಿಪಕ್ಷೆ ಸಪ್ತಮಿ ಏಕ, ಸ್ವಬಲೆ ಸಪ್ತಮಿ ಏಕ, ಸರ್ವತ್ರ ಅದು ಅವ್ಯಯ, ಕ್ವ ಅವ್ಯಯ, ಬಭೌ ಬಾಧೀಪ್ತೌ ಲಿಟ್ ಪ್ರಥಮ ಏಕ, ನ ಅವ್ಯಯ, ರಾಮ ಪುಲ್ಲಿಂಗ ಪ್ರಥಮ ಏಕ. ವಾಣಿಶ್ರೀ ಅವರು ಹೇಳಿ. ರಾಮಾನಂತಾನ್ ದೀಪ ಅವರು ಹೇಳಿ. ರಾಮಾನಂತಾನ್ ರಾಮಾನಂತಾನ್ ಅವಲೋಕಯಂತ 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 ಪ್ರತ್ಯೇಕಶಸ್ತೇಷು ಪ್ರತ್ಯೇಕಸಸ್ತೇಷು ಪ್ರತ್ಯೇಕಸಸ್ತೇಷು ಗುಣಾನನಂತಾನ್ 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 ಏಕೈಕಶಸ್ತೇಷು ಏಕೈಕಸಸ್ತೇಷು ಏಕೈಕಸಸ್ತೇಷು ಗುಣಾನನಂತಾನ್ 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 ಸರ್ವೇಶ್ವರ 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 ಪ್ರಾಂಜಲಯ ಪ್ರಣೇಮುಹು ಪ್ರಾಂಜಲಯತ್ ಪುನೇಮುಹು ಪ್ರಾಂಜಲಯತ್ ಪ್ರಣೇಮು ಪ್ರಣೇಮುಹು. ಪ್ರಣೇಮುಹು. ಅನಂತಾನ್ ಲೆಕ್ಕ ಇಲ್ಲದಷ್ಟು ರಾಮನನ್ನ ನೋಡ್ತಾ ಇದ್ದಂತಹ, ಪಶ್ಯಂತಹ, ಅವಲೋಕಯಂತಹ, ಅದು ಹೇಗೆ ಪ್ರತ್ಯೇಕವಾಗಿ ಒಂದೊಂದು ರೂಪದ ರಾಮನಲ್ಲೂ ಅನಂತ ಗುಣಗಳು. ರಾಮನೇ ಅನಂತ, ರಾಮನ ಪ್ರತ್ಯೇಕ ರೂಪಗಳಲ್ಲಿ ಅನಂತ ಗುಣಗಳು. ಪ್ರತ್ಯೇಕ ಶಸ್ತೇಷು ತೇಷು ಪ್ರತ್ಯೇಕಶಃ ಅನೇಕ ಅನಂತಾನ್ ಗುಣಾನ್ ಏಕೈಕಶಃ ಒಬ್ಬೊಬ್ಬರಲ್ಲೂ ಅನಂತ ಗುಣಾನ್ ಸುರೇಶ್ವರಾಹ ಪ್ರಾಂಜಲಯ ಪ್ರಣೇಮು. ಕೈ ಮುಗಿದು ದೇವತೆಗಳು ರಾಮನ ಈ ವಿಶ್ವರೂಪವನ್ನ, ಅದು ಕಣ್ಣಲ್ಲಿ ನೋಡಿಕೊಂಡಷ್ಟು ಸಾಕಾಗದೆ ಇರುವ ಅತ್ಯಂತ ವಿಜೃಂಭಣೆಯಿಂದ ಬದುಕನ್ನು ಅರ್ಥೈಸುವ ರೂಪ. ಅಂತಹ ಅನಂತ ರಾಮರನ್ನು ನೋಡಿದ್ರು, ಅನಂತ ರಾಮರಲ್ಲಿ ಏಕೈಕ ರಾಮನನ್ನು ನೋಡಿದ್ರು, ಏಕೈಕ ರಾಮನಲ್ಲಿ ಅನಂತ ಗುಣಗಳನ್ನ ನೋಡಿದ್ರು. ಆ ಒಂದೊಂದು ಗುಣಗಳು ಕೂಡ ಅನಂತ ಜ್ಞಾನ ಬಲೈಶ್ವರ್ಯಾದಿ ವಿಶೇಷ ವ್ಯಕ್ತಿತ್ವದಿಂದ ಕೂಡಿರುವಂತಹದ್ರಿಂದಾಗಿ ದೇಶತಃ ಕಾಲತಃ ಗುಣತಃ ಅಪರಿಮಿತವಾದ ಲೆಕ್ಕಾಚಾರವುಳ್ಳಂತಹ ಭಗವಂತನನ್ನ ಅವರು ನೋಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಉತ್ಸವ ನೋಡ್ಬಿಡೋಣ ನಾವು.
ಎಲ್ಲರಿದ್ದಾರೆ ಆರೋಗ್ಯ ఇది దాంపరే పోయినా रामान् द्वितीया बहु अनन्तान् द्वितीया बहु अवलोकयन्तः अवलोकयन् अवलोकयन्तौ अवलोकयन्तः प्रथमा विभक्ति बहुवचन प्रत्येकशः ಅದು ಶಕ್ಸ್ ಅನ್ನೋ ಪ್ರತ್ಯಯ ಬಂದು ಆದ ಅವ್ಯಯ ತೇಷು ಸಪ್ತಮಿ ಏಕ ಗುಣಾನ್ ಅನಂತಾನ್ ಎರಡು ಕೂಡ ದ್ವಿತೀಯ ವಿಭಕ್ತಿ ಬಹುವಚನ ಏಕೈಕಶಃ ಅವ್ಯಯ ಮತ್ತೆ ತೇಷು ಸಪ್ತಮಿ ಏಕ ಗುಣಾನ್ ಅನಂತಾನ್ ಒಂದೊಂದು ಗುಣಗಳು ಕೂಡ ಅನಂತ ಗುಣಗಳಿಂದ ಕೂಡಿರುವಂತದ್ದು ದ್ವಿತೀಯ ವಿಭಕ್ತಿ ಬಹುವಚನ ಸುರೇಶ್ವರಾಹ ಪ್ರಥಮ ವಿಭಕ್ತಿ ಬಹುವಚನ ಸುರಾಣಾಂ ಸುರೇಶು ಈಶ್ವರಾಹ ಸುರೇಶ್ವರಾಹ ಪ್ರಾಂಜಲಯಃ ದ್ವಿತೀಯ ಪ್ರಥಮ ಬಹು ಪ್ರಾಂಜಲಿಃ ಪ್ರಾಂಜಲಯಃ ಪ್ರಣೇಮುಃ ನಮು ಪ್ರಕ್ವತ್ವೇ ಶಬ್ದೇ ಚ ಲಿಟ್ ಪ್ರಥಮ ಬಹು ಹೇಳಿದರೆ ಹೇಳ್ತೀರಾ ಹೇಳ್ತೀನಿ. ಹರಿನ್ಮಣಿ ಶ್ಯಾಮಲ ಹರಿಣ್ಮಣಿ ಶ್ಯಾಮಲ ಕೋಮಲಾಂಗಾನ್ ಕೋಮಲಾಂಗಾನ್ ಬಿಂಬಾಧರಾನ್ 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 ಅಂಬುಜಪತ್ರನೇತ್ರಾನ್ 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 ರಾಮಾನ್ ವಿರಾಮಾನ್ ರಾಮಾನ್ ವಿರಾಮಾನ್ ರಾಮಾನ್ ವಿರಾಮಾನ್ ರಿಪುವಾಹಿನೀನಾಂ 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 ಪ್ರೇಕ್ಷ್ಯ ಪ್ರಜಾಃ ಪ್ರೇಕ್ಷ್ಯ ಪ್ರಜಾಃ ಪ್ರೇಕ್ಷ್ಯ ಪ್ರಜಾಃ ಪ್ರಾಂಜಲಯಃ ಪ್ರಣೇಮುಃ ಪ್ರಾಂಜಲಯಃ ಪ್ರಣೇಮುಃ ಪ್ರಾಂಜಲಯಃ ಪ್ರಣೇಮುಃ ಹರಿನ್ಮಣಿ ಶ್ಯಾಮಲ ಕೋಮಲಾಂಗಾನ್ ಪ್ರತಿಯೊಂದು ರೂಪ ಹೇಗಿತ್ತು ಅಂದ್ರೆ ಈಗ ಒಂದು ರೂಪ ಚೆನ್ನಾಗಿತ್ತು ಅಂದ್ರೆ ಕೆಲವೊಂದ್ ಸರ್ತಿ ಡಬಲ್ ಆಕ್ಟಿಂಗ್ ಮಾಡುವಾಗ ಒಂದರಲ್ಲಿ ಪೆಕ್ಕರ್ ಆಗಿರುತ್ತೆ, ಇನ್ನೊಂದು ಚೆನ್ನಾಗಿರುತ್ತೆ. ವ್ಯತ್ಯಾಸ ತೋರಿಸ್ಲಿಕ್ಕೋಸ್ಕರ ಆದ್ರೂ ಏನಾದ್ರೂ ಒಂದು ಚೂರು ಒಂದು ಮೊಡವೆ ದೊಡ್ಡದಾಗಿಡ್ಬೇಕು, ಅಥವಾ ಏನೋ ಮೂಗ್ ಸೊಟ್ಟ ಮಾಡ್ಬೇಕು, ಒಂದು ಹಲ್ಲು ಉದುರಿಸಿರ್ಬೇಕು, ಒಂದು ಕಿವಿ ನೆಟ್ಟಗೆ ಮಾಡಬೇಕು, ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಆದ್ರೆ ಭಗವಂತನ ರೂಪ ಹಾಗಲ್ಲ. ಹರಿನ್ಮಣಿ ಶ್ಯಾಮಲ ಕೋಮಲಾಂಗಾನ್, ಅತ್ಯಂತ ಕಾಂತಿಯುಕ್ತವಾದ ಹರಿನ್ಮಣಿಯಂತೆ ಆಕರ್ಷಕ ಕಪ್ಪು ಬಣ್ಣದ ಮತ್ತು ಮೆತ್ತಗಿನ ಶರೀರಗಳಿಂದ ಕೂಡಿದ ರೂಪಗಳಾಗಿ ರಾಮನ ಅಷ್ಟೂ ರೂಪಗಳು ಕಾಣಿಸ್ತಾ ಇತ್ತು. ಬಿಂಬಾಧರಾನ್, ಎಲ್ಲ ರಾಮನ ಮೋರೆಯ ತುಟಿಗಳು ಕೂಡ ಬಿಂಬ ಹಣ್ಣಿನಂತೆ ಅತ್ಯಂತ ಪಕ್ವವಾಗಿ ಕೆಂಪಾಗಿ ಕಾಣಿಸ್ತಾ ಇತ್ತು. ಅಂಬುಜ ಪತ್ರ ನೇತ್ರಾನ್,
ಕಮಲದ ಎಸಳಿನಂತೆ ಅತ್ಯಂತ ಅಗಲವಾದ ನೀಳವಾದ ಕೆಂಪಾದ ಕಣ್ಣುಗಳು. ಕೆಂಪಾಗಿದ್ದು ಅಂದ್ರೆ ಕೆಟ್ಟಿನಿಂದ ಅಲ್ಲ ಅಥವಾ ಕುಡುದಲ್ಲ, ಅದು ಸಹಜವಾದ ಒಂದು ಕಣ್ಣಿಗೆ ಒಂದು ಕೆಂಪಿದೆ. ಅದು ಕೊನೆಯಲ್ಲಿ ಕೆಂಪಿರುತ್ತೆ, ಚೂರ್ ಕೆಂಪಿರುತ್ತೆ, ನಸು ಕೆಂಪು ಅಂತ ಹೇಳ್ತೇವೆ ಅದನ್ನ. ಅಂತಹ ಪ್ರತಿಯೊಂದು ಕಣ್ಣು ಕೂಡ ಹಾಗೇನೆ, ಎಲ್ಲಾ ರೂಪಗಳು ಹಾಗೇನೆ. ರಾಮಾನ್, ಅಂತಹ ಅಷ್ಟು ಜನ ರಾಮರನ್ನು, ವಿರಾಮಾನ್, ವಿರಾಮ ಅಂತಂದ್ರೆ ಶತ್ರುಗಳನ್ನ ನಾಶಪಡಿಸುವಂತಹ ಗುಣದಿಂದ ಕೂಡಿರುವಂಥದ್ದು, ಎಲ್ರಿಗೆ ವಿರಾಮ ಕೊಡುವಂಥದ್ದು. ಉಳಿದವರಿಗೆಲ್ಲ ಸಾಕು, ನಿಮ್ಮ ಯುದ್ಧ ಇನ್ನು ಹೆಚ್ಚು ಮಾಡುವುದು ಬೇಡ ಅಂತ ಎಲ್ಲರನ್ನೂ ಕೂಡ ವಿನಾಶಗೊಳಿಸುವಂತಹ ಸಂಹರ್ತೃ ರೂಪಗಳಾದ ಯಾರಿಗೆ ವಿರಾಮ? ರಿಪುವಾಹಿನೀನಾಂ. ರಿಪುವಾಹಿನಿ ಅಂತಂದ್ರೆ ರಿಪುಗಳು ಶತ್ರುಗಳು, ಶತ್ರುಗಳ ವಾಹಿನಿ ಅಂದ್ರೆ ಸೇನಾ ದಂಡು. ಆ ಸೇನಾ ದಂಡುಗಳನ್ನು ಮುಗಿಸುತ್ತಿರುವಂತಹ ರಾಮನನ್ನು ಪ್ರೇಕ್ಷ್ಯ ನೋಡಿ, ಪ್ರಜೆಗಳು ಪ್ರಣಾಮ ಪ್ರಾಂಜಲಯ ಕೈ ಮುಗಿದು ಪ್ರಣಯಮಿದು ನಮಸ್ಕರಿಸಿದರು. ದೇವತೆಗಳು ನಮಸ್ಕರಿಸಿದ್ರು ಮೊದ್ಲು, ಆಮೇಲೆ ಉಳಿದ ಎಲ್ಲ ಪ್ರಜೆಗಳು ಅಂದ್ರೆ ಕಪಿವೀರರು, ಆ ಕಡೆಯಿಂದ ರಾಕ್ಷಸರಲ್ಲೂ ಇದ್ದ ಒಳ್ಳೆಯ ರಾಕ್ಷಸರು, ಅವರಲ್ಲೂ ಒಳ್ಳೆಯವರಿದ್ರು. ಇನ್ನುಳಿದಂತೆ ಋಷಿಗಳು, ಇನ್ನು ಕೆಲವು ಬಾಲ್ಕನಿಯ ಬಂಧುಗಳೆಲ್ಲ ರಾಮನ ಈ ರೂಪವನ್ನ ಕಂಡು ಅತ್ಯಂತ ಸಂತೋಷದಿಂದ ಕೈ ಮುಗಿದು, ರಾಮನನ್ನ ಇಷ್ಟು ರೂಪದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ರೂಪ ನೋಡುವುದೇ ಕಷ್ಟ. ಒಂದು ರೂಪಕ್ಕೇನೆ ದರ್ಶನಕ್ಕೆ ಭಗವಂತನನ್ನ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ನೋಡ್ಲಿಕ್ಕೆ ಸಿಗಲ್ಲ. ಅಂಥದ್ರಲ್ಲಿ ಒಟ್ಟಿಗೆ ಅಷ್ಟು ರೂಪಗಳನ್ನ ದೇವರು ತೋರಿಸ್ತಾ ಇದ್ದಾನೆ ಅಂದ್ರೆ ಇನ್ನು ಕೈ ಮುಗಿಯದೆ ಇನ್ನೇನ್ ಮಾಡೋದು? ಭೂಯಿಷ್ಠ ಅಂತೆ ನಮ್ಮ ಹೋಗ್ತಿದ್ದೆ, ಕೇವಲ ಕೈ ಮುಗಿದು ಇಷ್ಟೇ ಅಪ್ಪ ನಿನಗೆ ನಾವು ನನ್ನ ಕಡೆಯಿಂದ ಕೃತಜ್ಞತೆ ಅರ್ಪಿಸುವುದು ಬಿಟ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಕೂಡ ಕೈ ಮುಗಿದ್ರು. ಹರಿನ್ಮಣಿನಿ ಶ್ಯಾಮಲ ಕೋಮಲಾಂಗಂ. ಮಣಿಯಂತೆ, ಹರಿನ್ಮಣಿವತ್ ಇಂದ್ರನೀಲಮಣಿ ಅಂತ ಕರೀತಾರೆ. ಹರಿನ್ಮಣಿ ಅಂತಂದ್ರೆ ಇಂದ್ರನೀಲಮಣಿ ಅನ್ನೋದು ಅತ್ಯಂತ ಕಪ್ಪಾದ ಆಕರ್ಷಕವಾದ ಒಂದು ಮಣಿ. ಅದರಂತೆ ಶ್ಯಾಮಲಾನಿ ಕೋಮಲಾನಿ ಅಂಗಾನಿ ಏಷಾಂತೆ. ಏಷಾಂತೆ ಬಹಳ ರೂಪ ಅಲ್ವಾ, ಅದ್ರಿಂದ ಬಹುವಚನ ಹಾಕ್ಲೇವೆ. ಶ್ಯಾಮಲ ಅಂದ್ರೆ ಕಡು ಕಪ್ಪು. ಹರಿನ್ಮಣಿ ಅಂತ ಹಸಿರು ಮಣಿ ಅಂತ ಅರ್ಥ ಅಲ್ಲ, ಹಸಿರು ಮಣಿ ಅಂತ ಅರ್ಥ ಅಲ್ಲ. ಹರಿತ ಅದು ಕಪ್ಪು ಕೂಡ ತುಂಬಾ ಹಸಿರು ಕಪ್ಪೆ ಕಾಣುದು. ಹಸಿರು ಜಾಸ್ತಿ ಆದ್ರೆ ಅದು ಕಪ್ಪಾಗೆ ಕಾಣುತ್ತೆ ಸ್ವಲ್ಪ. ಹರಿತಿಗೆ ಏನಾದ್ರೂ ಸ್ವಲ್ಪ ಸ್ಪರ್ಶ ಇರ್ಬೋದು, ಆದ್ರೆ ಅದು ಹರಿತ್ತು ಅಂತ ಹಸಿರು ತರ ಈ ಹಸಿರಲ್ಲ, ಕಡು ಹಸಿರು. ಅಂತಹದ್ದೊಂದು ಕಪ್ಪು ಬಣ್ಣಕ್ಕೆ ಹತ್ರವಾದ ರೂಪ. ಗಂಡಸರಿಗೆ ಗೊತ್ತಾಗಲ್ಲ, ಹೆಂಗಸರಿಗೆ ಗೊತ್ತಿರುತ್ತೆ ಬಣ್ಣ. ಆ ಗ್ರೀನ್ ಅಲ್ಲೇ ಒಂದು 10-15 ತರ ಬಣ್ಣ ಹೇಳ್ತಾರೆ ಅವರು. ಕೋಮಲಾಂಗಾನ್, ಕೋಮಲವಾದ ಶರೀರಗಳಿಂದ ಕೂಡಿದವನು. ಬಿಂಬಾಧರಾನ್, ಅದು ಕೂಡ ದ್ವಿತೀಯ ವ್ಯಕ್ತಿ ಬಹುವಚನ. ಅಂಬುಜ ಪತ್ರ ನೇತ್ರಾನ್, ಬಿಂಬವತ್ ಅಧರಂ, ಅಧರ ಅಧರಃ, ಬಿಂಬವತ್ ಅಧರಃ ಯೇಷಾಂತೆ ಬಿಂಬಾಧರಾಃ ತಾನ್ ದ್ವಿತೀಯ ಬಹು. ಅಂಬುಜ ಪತ್ರ ನೇತ್ರಾನ್, ಅಂಬುಜಾನಾಂ ಪತ್ರಾಣಿ ಅಂಬುಜ ಪತ್ರಾಣಿ, ಅಂಬುಜ ಪತ್ರಾಣಿ ಇವ ನೇತ್ರಾಣಿ ಯೇಷಾಂತೆ. ರಾಮಾನ್ ಬಹುವಚನ, ವಿರಾಮಾನ್ ದ್ವಿತೀಯ ಬಹುವಚನ. ರಿಪೂಣಾಂ ವಾಹಿನಿ ರಿಪುವಾಹಿನಿ ತೇಷಾಂ ರಿಪುವಾಹಿನೀನಾಂ ಪ್ರೇಕ್ಷ್ಯ ಲೆಪ್ ಪ್ರತ್ಯಯಾಂತಮವ್ಯಯಂ. ಪ್ರಜಾಃ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಪ್ರಾಂಜಲಯಃ ಇಕಾರಾಂತ ಪುಲ್ಲಿಂಗ ಇಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಪ್ರಣೇಮುಃ, ಪ್ರಣೇಮುಃ ನಮು ಪ್ರಹ್ವತ್ವೇ ಶಬ್ದೇ ಚ ಲಿಟ್ ಪ್ರಥಮ ಬಹು. ಸಾಕ್. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ನಾಳೆ ನೋಡೋಣ, ಟೈಮ್ ನೋಡ್ಕೊಂಡು ಹೇಳ್ತೇನೆ. ಬಸ್ ಹ್ಮ್ ಬಸ್ ಹ್ಮ್ ಮುಖಂಡ ಇದ್ದಿ